ಇವತ್ತು ವೆಸ್ಟ್ ಬೆಂಗಾಲ್ ಆಗಿರ್ಬೋದು, ಹಿಂದೆ ಮಹಾರಾಷ್ಟ್ರ ಆಗಿರ್ಬೋದು, ದೊಡ್ಡ ದೊಡ್ಡ ರಾಜ್ಯಗಳಲ್ಲಿ ಈ ಒಂದು SIR ಬಂದಿರಾಗೆ BJP ಗೆದ್ದಿದೆ. 2000 ನಿಮ್ಗೆ ಗೊತ್ತದ 24ರಲ್ಲೇ 99 ಸೀಟ್ಗಳನ್ನು ಗೆದ್ದಿದ್ದು, ಮಹಾರಾಷ್ಟ್ರ ಅತಿ ಹೆಚ್ಚು ಗೆದ್ದಿದ್ದು ಕಾಂಗ್ರೆಸ್. ಆದರೆ ಅದೇ ವರ್ಷ ನಡೆದಂಥ ಚುನಾವಣೆಯಲ್ಲಿ SIR ಬಂದ ಕಾರಣಕ್ಕಾಗಿಯೋ ಇನ್ನುಳಿದ ಕಾರಣಕ್ಕಾಗಿಯೋ ಏಕ್ದಮ್ ಕೆಳಮಟ್ಟಕ್ಕೆ ಕಾಂಗ್ರೆಸ್ ಬಂದಿದ್ದನ್ನು ಗಮನಿಸಿದಾಗ ಅದರ ನಂತರ ಮತ್ತು ಕಂಟಿನ್ಯೂಸ್ ಆಗಿ ಹರಿಯಾಣ ಆಗಿರ್ಬೋದು, ಆಮೇಲೆ ಮೊನ್ನೆ ನಡೆದಂಥ ಒಂದು ಬಿಹಾರ ಆಯಿತು, ಅದರ ನಂತರ ನಡೆದಂಥ ವೆಸ್ಟ್ ಬೆಂಗಾಲ್ ಆಯಿತು, ಇಲ್ಲೂ ಸಹಿತ BJP ಗೆಲ್ಲೋದ್ರಿಂದಾಗಿ ಇದು ಗೆಲ್ಲುವ ತಂತ್ರ BJP ಮಾಡ್ತಾಯಿದೆ ಅನ್ನುವಂಥದ್ದು, ತಾವು ಅಷ್ಟು ಆರಿಸಿ ಬರುವಂಥ ವ್ಯವಸ್ಥೆ ಮಾಡ್ಕೊಂಡದ ಅನ್ನುವಂಥ ಮಾತುಗಳು. ಇದಕ್ಕೆ ಪೂರಕವಾಗಿ EVM ಬದಲಾಗಲಿಲ್ಲ, EVM ಜೊತೆಗೆ VVPAT ಪ್ರತಿಯೊಂದು EVM ಜಾಯಿಂಟ್ ಆಗಲಿಲ್ಲ. ಜೊತೆಗೆ 2-1ರಿಂದ ಈ ಒಂದು ಚುನಾವಣಾ ಆಯುಕ್ತನ ಆಯ್ಕೆ ಮಾಡುವಂಥ ಶಕ್ತಿಯನ್ನು ಸರ್ಕಾರ ಸ್ವತಃ ಪಡ್ಕೊಂಡ್ಬಿಡ್ತು. ತಾವೊಂದು ಕಾನೂನು ತಂದ ಅವರು ಚಂದ್ರಚೂಡ್ ಅವರು ಹೇಳಿದರು, ನ್ಯಾಯಮೂರ್ತಿ ಅವರು ಅದನ್ನು ಇವರು ಪಾಲನೆ ಮಾಡಿ ಇವತ್ತು ಯಾರಾದರೂ ಅವ್ರಿಗೆ ಬೇಕಾದಂಥ ಮಾತ್ರ ಅಲ್ಲೇ ಈ ಚುನಾವಣಾ ಆಯುಕ್ತ ಆಗುವಂಥ ಒಂದು ವ್ಯವಸ್ಥೆ ಮಾಡಿಕೊಂಡ್ರು. ಇವೆಲ್ಲ ಕಾರಣಕ್ಕಾಗಿ ಇವತ್ತು ಗೆಲ್ತಾನೆ ನಡೆದಿದ್ದಾರೆ. ಹೀಗಾಗಿ ಇವತ್ತು ಕಾಂಗ್ರೆಸ್ಸಿಗಂತೂ ಕರ್ನಾಟಕದಲ್ಲಿ ಭಯ ಶುರು ಆಗಿಬಿಟ್ಟದ. ಅದಕ್ಕಾಗಿ ಅವರೆಲ್ಲ ಒಳ್ಳೆ ಕೆಲಸ ಮಾಡೋ ಜೊತೆಗೆ ಗ್ಯಾರಂಟಿ ಕೊಡೋ ಜೊತೆಗೆ SIR ವಿರುದ್ಧ ಹೋರಾಟ ಮಾಡುವಂಥ ಪ್ರಸಂಗ ಬಂದದ. ಇವೆಲ್ಲ ಏನೂ ಇಲ್ಲ, ಇದು ಸಹಿತ ಬೆಳಗಾವಿ ಜಿಲ್ಲೆಯಲ್ಲಿ ನಡೆದ. ಹೀಗಾಗಿ ಕಾಂಗ್ರೆಸ್ ಮತ್ತು BJP ಯಾವುದೋ ಪಕ್ಷದವರಲ್ಲಿ ಈಗಂತ ಬೆಳಗಾವಿ ಜಿಲ್ಲಾ ಮಟ್ಟದಲ್ಲಿ ಅತಿ ಹೆಚ್ಚು ಸದ್ದು ಮಾಡುವಂಥವ್ರು ಜಾರಕಿಹೊಳಿ ಸಹೋದರರು, ಇನ್ನೊಂದು ಕತ್ತೆ ಕುಟುಂಬದವರು, ಇವರು ಸದ್ದು ಹೆಚ್ಚು ಇರೋದ್ರಿಂದಾಗಿ ಅವರು ತಮ್ಮ ಕ್ಷೇತ್ರಗಳು ಉಳಿಸಿಕೊಳ್ಳೋ ಪ್ರಯತ್ನವನ್ನು ಮ್ಯಾಕ್ಸಿಮಮ್ ಮಾಡ್ತಾಯಿದ್ದಾರೆ. ಆ ದಿಶೆಯಲ್ಲಿ ನೀರಾವರಿ ಬರೋದ್ರಿಂದಾಗಿ ಇತ್ತೀಚೆಗೆ ರೈತರ ಮೂಮೆಂಟ್ ಬೆಳಗಾವಿ ಜಿಲ್ಲೆಯಲ್ಲಿ ಜಾಗೃತವಾಗಿ ದಿನದ ದಿನಕ್ಕೆ ಒಂದೇನಪ್ಪ ಏನಿದೆ ನೀವು ಮೇಲಕ್ಕೆ ಇರ್ತಾ ಹೋಗುವಂಥ ಸಂದರ್ಭ ನಾವು ನೋಡ್ತಾ ಇದ್ದೀವಿ, ಬೆಳೀತಾ ಇರೋದು ನೋಡ್ತಾ ಇದ್ದೀವಿ. ನಾಳಿದು ರಾಜಕೀಯ ಶಕ್ತಿಯಾಗಿ ಯಾಕೆ ಪರಿವರ್ತನೆ ಆಗಬಾರ್ದಪ್ಪ ಅನ್ನೋ ಭಯನೂ ಎಲ್ಲರಿಗೂ ಹೋಗಿಬಿಟ್ಟದು, ಒಬ್ಬರಿಗೆ ಅಂತಲ್ಲ ಎಲ್ಲರಿಗೂ. ಇವತ್ತು ಕಾಂಗ್ರೆಸ್ಗಿರೇ ಆಗಿರ್ಬೋದು, ಇವತ್ತು BJPಗಿರೇ ಆಗಿರ್ಬೋದು, ಎಲ್ಲರೂ ನಾಳೆ ಬೆಳೆದ್ರೆ ಹೆಂಗಪ್ಪ ಅನ್ನೋಕ್ಕಾಗಿ ಅದಕ್ಕೆ ಕೆಲವೊಬ್ಬರು ಅದ್ರ ಜೊತೆ ದೋಸ್ತಿ ಮಾಡ್ಕೊಳ್ಳೋಂಥ ಹೆಜ್ಜೆ ಇಡ್ತಾ ಇದ್ದಾರೆ. ಇನ್ನು ಕೆಲವೊಬ್ಬರು ಅದಕ್ಕೆ ಪರ್ಯಾಯವಾಗಿ ಏನಾದರೂ ವ್ಯವಸ್ಥೆ ಮಾಡಿ ಅದು ಎದಕ್ಕೆ ಅವರು ನಮ್ಮಲ್ಲಿ ತಿಕ್ಕಾಟ ನೀರಾವರಿ ನಾವು ನೀರು ಎಲ್ಲ ಮಾಡಿಕೊಟ್ರೆ ಅವ್ರದ್ದು ಶಕ್ತಿನ ಮುಗಿದು ಹೋಗ್ಬಿಡುತ್ತೆ ಅನ್ನೋ ದೃಷ್ಟಿ ಇಟ್ಕೊಂಡು ಒಳ್ಳೆಯ ಕೆಲಸ ಮಾಡೋಕ್ಕೂ ಸಾಧ್ಯ. ಅಂದ್ರೆ ಒಟ್ಟಾರೆಯಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಇವತ್ತು ಸತೀಶ್ ಅವರಾಗಿರ್ಬೋದು, ನಮ್ಮ